ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ಡೈಲಿ ವ್ಲಾಗ್ಸ್ ಇತ್ತು, ಮತ್ತು ರೆಸಿಪಿ ಇತ್ತು, ಅನ್ಬಾಕ್ಸಿಂಗ್ ಇತ್ತು, ಮತ್ತು ಸೆಲೆಬ್ರೇಷನ್ ಇತ್ತು, ಟ್ರಾವೆಲಿಂಗ್ ವ್ಲಾಗ್ ಇತ್ತು, ಮತ್ತೆಲ್ಲ ಸೇರಿ ಮಿಕ್ಸ್ ಒಂದು ವ್ಲಾಗ್ ಐತೆ ಅಂತ ನೋಡೋಣಂತ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ನೀವು ಫಸ್ಟ್ ವಿಸಿಟ್ ಮಾಡಿದರೆ ಮತ್ತು ಈ ವಿಡಿಯೋ ಫಸ್ಟ್ ನೋಡೋಕ್ಕಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ ಮಾತ್ರ ಮರಿಬೇಡ್ರಿ. ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮುಂಜಾನೆ 9 ಗಂಟೆ ಆಗಿತ್ತು ನೋಡ್ರಿ ನಾವು ಮನೆಯಿಂದ ಹೊರಟಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪುಣೆಯಿಂದ ಸ್ವಲ್ಪ ಹೊರಗೆ ಹೊಂಟಿದ್ವಿ ರೀ ನಾವು. ಅಂದರೆ ಈಗ ಸಿಟಿ ಸುತ್ತಮುತ್ತ ಸಣ್ಣ ಸಣ್ಣ ಹಳ್ಳಿ ಇರ್ತಾವಲ್ರಿ, ಹಂಗೆ ಇದು ತಳೆಗಾಂವ್ ಅಂತ ಐತಿ. ಸೊ ಅಲ್ಲಿಗೆ ಹೊಂಟಿದ್ವಿ. ಸುಮಾರು ಒಂದು 2 ತಿಂಗಳೇನ ಆಗಿತ್ತು ನೋಡ್ರಿ, 2-3 ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಾಕತ್ತಿದ್ವಿ. ಬಟ್ ನನ್ನಿಂದನೂ ಒಂದು ಸ್ವಲ್ಪ ಲೇಟ್ ಆಯಿತು, ಮತ್ತು ಇನ್ನೊಂದಿಬ್ಬರು ಇರಲಿಲ್ಲ. ಸೊ ಹೀಗಾಗಿ ಎಲ್ಲರೂ ಸೇರೇ ಹೋಗೋದು ಅಂತ ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ. ಹೀಗಾಗಿ ನಮ್ಗೆ ಇವತ್ತು ಕರೆ ಹೇಳ್ಬೇಕಂದ್ರೆ ಕಾಲು ಕೂಡಿ ಬಂತು ನೋಡ್ರಿ. ಸೊ ಹೊರಟಿವಿ ಎಲ್ಲರೂ. ಬೆಳಗ್ಗೆ 9 ಗಂಟೆಗೆ ಬಿಟ್ಟಿದ್ವಿ ರೀ, ರೀಚ್ ಆಗೋರಾಗ 10:30 ಆಯಿತು. ಸೊ ಇಲ್ಲೇ ನಮ್ಮ ಕ್ಲೋಸ್ ಫ್ರೆಂಡು ಒಬ್ಬಾಕಿ ಇಲ್ಲೇ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಬರತ್ತಾಳೆ ನೋಡ್ರಿ, ಪ್ಯಾಂಟು ಮತ್ತು ಟಾಪು. ಸೊ ಅವಳು ಇಲ್ಲೇ ತಳೆಗಾಂವದೊಳಗೆ ಜಾಗ ತೊಗೊಂಡು ಮನೆ ಕಟ್ಟಾಳ. ಸೊ ಅವಳಿಗೆ ಒಂದು ಇಷ್ಟವಾದಂಥ ಬಂಗ್ಲೋ ಕಟ್ಕೊಂಡಾಳ. ಕನಸಿನ ಮನೆ ಅಂತಲೇ ಹೇಳ್ಬೋದು. ಇದು ಮನೆ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ. ನೋಡ್ತೀನಿ, ಹೋಮ್ ಟೂರ್ ಏನೋ ಮಾಡೋಕೆ ಆಗಂಗಿಲ್ಲ ಕರೆ ಹೇಳ್ಬೇಕಂದ್ರೆ. ಯಾಕಂದರೆ ನಾವು ಹೋಗಿದ್ದೆ 7-8 ಜನ ಹೋಗಿವ್ರಿ. ಫುಲ್ ಡೇ ಟೈಮ್ ಪಾಸ್ ಮಾಡೋದು ಮತ್ತು ಅಡುಗೆ ಮಾಡೋದು ಎಲ್ಲ ಭಾಳಷ್ಟು ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ವಿ. ಸೊ ಹೀಗಾಗಿ ಸಣ್ಣ ಸಣ್ಣ ಕ್ಲಿಪ್ಸ್ ಮುಖಾಂತರ ನಿಮ್ಗೆ ತೋರ್ಸಾಕತ್ತೀನಿ. ಹೊರಗೆ ಎಂಟ್ರೆನ್ಸಿಗೆ ನೋಡ್ರಿ, ಫುಲ್ ಗಿಡ ಅಂತೂ ಫುಲ್ ತುಂಬಿಟ್ಟಾಳ. ಆ ರೀತಿ ಎಲ್ಲ ಗಿಡ ಹಚ್ಚಾಳ. ಪಾಟ್ ಆಯ್ತು, ಮತ್ತು ಫುಲ್ ಮನೆಯೆಲ್ಲ ಅದೇ ಥರ ಡೆಕೋರೇಷನ್ ಮಾಡ್ಯಾಳ. ಸೊ ಸ್ವಲ್ಪ ಕ್ಲಿಪ್ಸ್ನೊಳಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ಎಲ್ಲರೂ ಹೋಗ್ಬಿಟ್ರಾಗ ಆಗಲೇ 10:30 11 ಆಗಕ್ಕೆ ಬಂದಿತ್ತು ರೀ. ಹೋದ ತಕ್ಷಣ ನಾವು ಏನು ಮಾಡಿದ್ವಿ ಅಂತ ನೋಡ್ರಿ. ಇನ್ನು 9 ಗಂಟೆ ಅಷ್ಟಂದ್ರೆ ನಾವು ಇಲ್ಲಿಂದ ಯಾರೂ ತಿಂದು ಹೋಗಿದ್ದಿಲ್ಲ ರೀ. ಸೊ ಹೀಗಾಗಿ ಅಲ್ಲೇ ಅವಲಕ್ಕಿ ಮಾಡೋಕತ್ತಿತ್ತು. ಅದಾದಮೇಲೆ ಎಲ್ಲ ಅಡುಗೆದೆಲ್ಲ ಪ್ರಿಪ್ರೇಷನ್ ನಡೆಸಿದ್ರು. ಸಣ್ಣ ಸಣ್ಣ ಕ್ಲಿಪ್ಸ್ ನಾನು ಡೈರೆಕ್ಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. इथे टाकतोय ना मी. कोणी घरी नसते आणि दुसरे काय लागेल तू टाक मला मिळालं झालं तरी पण एकटेपणा जाणवतो ना. तरी पार्लर पाहिजे असं घ्या म्हणून तर वापरायचं. एवढं चिपकून जातील. मोठा झालाय माझा. मी पातळ करते. ಇನ್ನು ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಅಲ್ಲೇ ಹೋಗಿ ಅಡುಗೆ ಮಾಡೋದು ಅಂತಂದು ಹೇಳಿ. ಸೊ ಏನು ಸ್ಪೆಷಲ್ ಮಾಡಕತ್ತೀವಿ ಅನ್ನೋದನ್ನು ನೆಕ್ಸ್ಟ್ ಹಂಗೆ ನಿಮಗೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಇಲ್ಲಿ ಅವಲಕ್ಕಿ ಮತ್ತು ಎಲ್ಲ ಅಡುಗೆ ಮನೆ ಕೆಲಸ ನಡೆದಿತ್ತು ನೋಡ್ರಿ. ಇನ್ನು ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ, ಇದೇ ಡಿಶ್ ನಾವು ಮಾಡಾಕತ್ತಿದ್ದು. ಸೊ ಇದಕ್ಕೆ ಈ ಕಡೆಗೆಲ್ಲ ಮಹಾರಾಷ್ಟ್ರದೊಳಗೆ ರೋಡ್ಗೆ ಅಂತಾರೆ, ಕೆಲವೊಂದು ಸೈಡು ದಾಲ್ ಬಟ್ಟಿ ಅಂತಾರೆ, ದಾಲ್ ಬಾಟಿ ಅಂತಾರೆ. ಸೊ ಹಲವಾರು ಹೆಸರುಗಳಿಂದ ಕರೀತಾರೆ. ನಾನು ಫಸ್ಟ್ ಟೈಮು ಇದನ್ನು ಮಾಡೋದು ನೋಡೀನಿ ರೀ. ಬಟ್ ಕೇಳಿದ್ದೆ, ವಿಡಿಯೋದೊಳಗೆ ನೋಡಿದ್ದೆ, ಬಟ್ ಮಾಡೋದು ನೋಡಿದ್ದಿಲ್ಲ. ಕೆಲವೊಂದು ನನ್ನ ಫ್ರೆಂಡ್ಸಿಗೆಲ್ಲ ಇದು ಮಾಡೋಕ್ಕೆ ಬರ್ತೈತಿ. ಸೊ ಅವರೆಲ್ಲ ಮಸ್ತಾಗಿ ಈಸಿಯಾಗಿ ಮಾಡ್ತಾರೆ. ಸೊ ಹೀಗಾಗಿ ಅವಳ ಮನೆ ಒಳಗೆ ಇದನ್ನು ನಾವು ಮಧ್ಯಾಹ್ನದ ಊಟಕ್ಕೆ ಲಂಚಿಗೆ ನಾವು ಇದನ್ನು ಮಾಡೋದು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಇದನ್ನು ಹೆಂಗೆ ಮಾಡ್ತಾರಂತ ನೆಕ್ಸ್ಟ್ ಕ್ಲಿಪ್ಸ್ನೊಳಗೆ ನಾನು ಶೇರ್ ಮಾಡ್ಕೋತೀನಿ. ಇದನ್ನು ಬೆಂಕಿ ಒಳಗೆ ಹಾಕಿ ಇವರೆಲ್ಲ ಕುಳ್ಳು ಎಲ್ಲ ತಂದಿಟ್ಟಿಲ್ರಿ, ಅದನ್ನೆಲ್ಲ ಸುಡಾಕತ್ತಾರೆ ನೋಡಿರಿ. ಇನ್ನು ಇದನ್ನು ಹೆಂಗೆ ಮಾಡ್ತಾರಂದ್ರೆ, ಸ್ವಲ್ಪ ಗೋಧಿ ಹಿಟ್ಟು ಉರುಟಿರ್ಬೇಕಂದ್ರೆ ಇದಕ್ಕೆ ಆ ರೀತಿ ಗೋಧಿ ಹಿಟ್ಟು ಹಾಕಿಸ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅಜ್ವಾನ, ಜೀರಿಗೆ ಮತ್ತು ಹುಳಿ, ಮಜ್ಜಿಗೆ ಮತ್ತು ಇಲ್ಲ ಮೊಸರು ಹಾಕಿ ಗಟ್ಟಿಯಾಗಿ ಕಲಿಸ್ಬೇಕಂತ್ರಿ. ಇದನ್ನು ಗಟ್ಟಿಯಾಗಿ ಕಲಸಿದ ಮೇಲೆ ಇದನ್ನು ನಾವು ಹೆಂಗೆ ಮಾಡಕತ್ತೀವಿ ಅನ್ನೋದು ನೆಕ್ಸ್ಟ್ ಹಂಗೆ ತೋರ್ಸಾಕತ್ತೀನಿ ನೋಡಿರಿ. ಎಷ್ಟು ಗಟ್ಟಿ ಆಕತ್ತಲ್ಲ, ಸಾಧ್ಯ ಆಕತ್ತಲ್ಲ ಅಷ್ಟು ಗಟ್ಟಿ ಹಿಟ್ಟನ್ನು ಕಲಿಸ್ಬೇಕಂತ. ಇದಾದಮೇಲೆ ಸಣ್ಣ ಸಣ್ಣದು ಚಪಾತಿ ಗತೆ ನಾವು ಮಾಡಿಕೊಂಡು ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಅದನ್ನು ಒಂದು ಇವನ್ನೇನು ಮಾಡಾಕತ್ತೀವಲ್ರಿ ನಾವು ಒಂದ್ರ ಮೇಲೆ ಒಂದಿಟ್ಟು ಒಂದು 4-5 ಇಟ್ಟು ಮತ್ತು ಅದನ್ನು ರೌಂಡಿಗೆ ಮಾಡಿ, ನಾನು ನಿಮ್ಗೆ ಹಿಂದೇನು ದೊಡ್ಡ ದೊಡ್ಡದು ಚಪಾತಿ ಉಳ್ಳಿ ಮಾಡ್ಕೋತೀವಲ್ಲ ನಾವು ಆ ರೀತಿ ನೋಡಿರಿ ಇಲ್ಲೇ ತೋರ್ಸಾಕತ್ತೀನಿ. ಇದನ್ನು ಈ ರೀತಿ ಮಾಡಿಕೊಂಡು ಒಂದು ಕುದಿ ನಾವು ನೀರೊಳಗೆ ಬೇಯಿಸ್ಕೊಂಡು ಆಮೇಲೆ ಹಿಂಗೆ ಬೆಂಕಿ ಒಳಗೆ ಹಾಕಿ, ಅಂದ್ರೆ ಕುಳ್ಳಿಂದು ಇದು ಇರ್ತೈತಲ್ರಿ ಬೆಂಕಿ, ಅದ್ರೊಳಗೆ ನಾವು ಬೇಯಿಸಿ
ತೆಗೆದು ಇದ್ರ ಜೊತೆಗೆ ಸಾದಾ ಸಪ್ಪನ ಬೇಳೆ ಅಂತೀವಲ್ರಿ, ಈ ಕಡೆ ವರಣ ಅಂತಾರ. ಮತ್ತು ಅದ್ರ ಜೊತೆಗೆ ಬದ್ನಿಕಾಯಿ ಪಲ್ಯ ಮಾಡಿಲ್ಲ. ಸೊ ಅದ್ರ ಜೊತೆಗೆ ಊಟ ಮಾಡ್ತಾರಂತ. ಮತ್ತು ಇದನ್ನ ಸ್ವೀಟ್ ಡಿಶ್ನು ಮಾಡ್ತಾರಂತ. ಇದು ಸ್ಪೆಷಲ್ ಮಹಾರಾಷ್ಟ್ರೀಯನ್ ಡಿಶ್ ಅಂತಾನೆ ಹೇಳ್ಬೋದು ನೋಡ್ರಿ. ಸೊ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಅವರ ಒಂದು ಸೊಸೈಟಿ ಒಳಗೆ ಅವರೊಂದೇನು ಸೈಟ್ ತೊಗೊಂಡ್ರೆ ಅಲ್ಲಿ ಒಂದು ದೊಡ್ಡ ಕ್ಲಬ್ ಹೌಸ್ ಇತ್ತು. ಅಲ್ಲೆಲ್ಲ ವೆಡ್ಡಿಂಗ್ ಹಾಲ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಮತ್ತು ಏನೇನು ಅದಾವು ಏನು ಎತ್ತ ಎಲ್ಲ ಮತ್ತು ಅದನ್ನು ಒಂದು ಸತಿ ತೋರಿಸ್ಕೊಂಬರಕ್ಕಂತ ನಮ್ಮನ್ನು ಕರ್ಕೊಂಡು ಹೋಗಿದ್ಲು. ಫುಲ್ ಎಲ್ಲ ಸುತ್ತಾಡಿದ್ವಿ. ಮಸ್ತ್ ಮಜಾ ಅನ್ನಿಸ್ತು ಖರೆ ಹೇಳ್ಬೇಕಂದ್ರೆ. ಫುಲ್ ಡೇ ಹೆಂಗೆ ಗೊತ್ತಾಗಲಿಲ್ಲ ನೋಡ್ರಿ. ಆಗಲೇ ಸಂಜೆ ಮುಂದೆ 4:15 5 ಗಂಟೆ ಆಗಕ್ಕೆ ಬಂದಿತ್ತು. ಆ್ಯಕ್ಚುಲಿ ನಾವು 6 ಗಂಟೆಗೆ ಮತ್ತೆ ವಾಪಸ್ ಬಿಡಬೇಕಿತ್ತು. ಮತ್ತು ಮನೆಗೆ ಬರಾಗ 8 ಹೊಡಿತೈತಲ್ರಿ, ಹೀಗಾಗಿ. ಸೊ ಅಷ್ಟೊತ್ತನರಾಗ ನಾವೆಲ್ಲ ಒಂದು ಸ್ವಲ್ಪ ನೋಡ್ಕೊಂಬಂದು ಇನ್ನು ಟೈಮ್ ಆಗಲೇ 5 ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ. ಇನ್ನು 6 ಗಂಟೆಯಿಂದ ನಾವು ಅಲ್ಲಿಂದ ಬಿಟ್ಟರು ನಾವು ಮನೆಗೆ ಬರೋಷ್ಟೊತ್ತಿಗೆ 8 ಗಂಟೆ ಆಗತ್ತೆ ಅಂತಂದು ಹೇಳಿ ನಾವು 6 ಗಂಟೆಗೆ ಬಿಡ್ತೀವಿ ಅಲ್ಲಿಂದ ಅಂತ ಹೇಳಿದ್ವಿ. ಅದು ಬೇರೆ ಮತ್ತು ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಕ್ಯಾಬಿಂದ ಹೊರಟು ಬರೋದಂದ್ರೆ ಲೇಟ್ ಆಗ್ತೈತಲ್ರಿ, ಹೀಗಾಗಿ 5 ಗಂಟೆ ತನಕ ಅವಳ ಮನೆ ಒಳಗನ ಇದ್ವಿ ನಾವು. ಸೊ ಫುಲ್ ಡೇ ಕರೆ ಹೇಳ್ಬೇಕು ಅಂದ್ರೆ 10:30 11 ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ. ಅಲ್ಲಿಂದ ನಾವು 5:30 ತನಕ ಅಂದ್ರೆ ಟೈಮ್ ಹೆಂಗೆ ಗೊತ್ತಾಗಲಿಲ್ಲ ಖರೆ ಹೇಳ್ಬೇಕಂದ್ರೆ. ನಾವು ಹೋದ್ಮೇಲೆ ನಾವೆಲ್ಲ ಅಡುಗೆದೆಲ್ಲ ಪ್ರಿಪ್ರೇಷನ್ ಮಾಡೋದು ಅಂತ ಆಕೆಗೆ ಮೊದಲೇ ಹೇಳಿದ್ವಿ. ಸೊ ಕೆಲವೊಬ್ಬರಿಗೆ ಆ ಡಿಶ್ ಮಾಡೋಕ್ಕೆ ಬರ್ತಿತ್ತು, ಕೆಲವೊಬ್ರಿಗೆ ಬರ್ತಿದ್ದಿಲ್ಲ. ಸೊ ಹೀಗಾಗಿ ನಾವು ಅವ್ರು ಯಾರು ಮಾಡಕತ್ತಿದ್ರಲ್ಲ ಅವರಿಗೆಲ್ಲ ನಾವು ಹೆಲ್ಪ್ ಮಾಡೋದು. ಮತ್ತು ಬ್ರೇಕ್ಫಾಸ್ಟು ನಾವು ಅಲ್ಲೇ ಮಾಡ್ತೀವಿ ಅಂತಂದ್ರೆ ಹೇಳಿದ್ವಿ. ಸೊ ಹೀಗಾಗಿ ಸಿಂಪಲಾಗಿ ಮಾಡೋಕ್ಕೆ ಹೇಳಿದ್ವಿ ನಾವು ಅವಳಿಗೆ. ಅವಲಕ್ಕಿನ ತೋಸಿದ ಅವಲಕ್ಕಿ, ಬೆಳಗಿನ ಟೀ ಮತ್ತು ತೋಸಿದ ಅವಲಕ್ಕಿ ಮಾಡಿದ್ಲು. ಯಾಕಂದ್ರೆ 9 ಗಂಟೆ ಅಂದ್ರೆ ನಮ್ಮದು ಕೆಲವೊಬ್ಬರು ಹುಡುಗರದು ಸ್ಕೂಲ್ ಇರುತ್ತಲ್ರಿ ಮಕ್ಕಳದು. ಕೆಲವೊಬ್ಬರು ಅವ್ರ ಮನೆಯವರೆಲ್ಲ ಆಫೀಸಿಗೆ ಹೋದ್ಮೇಲೆ ನಾವು ರೆಡಿಯಾಗಿ ಬರೋದು ಅಂದ್ರೆ ಲೇಟಾಗೇ ಬರ್ತೈತಿ. ಹೀಗಾಗಿ ಯಾರೂ ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ ಆ್ಯಕ್ಚುಲಿ. ಸೊ ಮತ್ತು ಹೆವಿ ಬ್ರೇಕ್ಫಾಸ್ಟೂ ಬೇಡ, ಸಿಂಪಲ್ಲಾಗಿ ಅಂತಂದು ಹೇಳಿ ಅವಲಕ್ಕಿ ಮಾಡಿಸಿ ನಾವೇ ಹೋಗಿ ಅವಲಕ್ಕಿ ಮಾಡಿ ಮತ್ತು ಆಮೇಲೆ ಅಡುಗೆ ಶುರು ಹಚ್ಕೊಂಡಿದ್ರೆ. ಇನ್ನು ರೋಡ್ಗೆ ಅಂತಾರೆ ರೀ ಅದಕ್ಕೆ. ಆ್ಯಕ್ಚುಲಿ ನಿಮ್ಗೆ ಆಗಲೇ ಹೇಳಿದ್ನಲ್ಲ ನಾನು, ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಆ್ಯಕ್ಚುಲಿ ನನಗೆ ಹೆಂಗೆ ತಿಂತಾರೆ ಅನ್ನೋದು ಗೊತ್ತಿಲ್ಲ. ಒಂದು 3-4 ಜನರಿಗೆ ನಮಗೆ ಅದ್ರ ಬಗ್ಗೆ ಗೊತ್ತೂ ಇದ್ದಿದ್ದಿಲ್ಲ. ಸೊ ಎಲ್ಲ ಒಂದು ಹೊಸ ಡಿಶ್ ನಾವು ನೋಡ್ದಂಗೆ ಆಯ್ತು ಮತ್ತು ತಿಂದಂಗೆ ಆಯ್ತು ಮತ್ತು ಅದನ್ನು ಎಂಜಾಯ್ ಮಾಡ್ದಂಗೂ ಆಯ್ತು ಅಂತಲೇ ಹೇಳ್ಬೋದು. ಖರೆ ಹೇಳ್ಬೇಕಂದ್ರೆ ಅದು ಚಪಾತಿ ಹಿಟ್ಟಿಂದ ಏನು ಮಾಡಿರ್ತಾರಲ್ರಿ, ಅದು ಕುದ್ದ ಮೇಲೆ ಅದನ್ನು ಕೆಂಡದೊಳಗೆ ಬೇಯಿಸ್ತಾರಲ್ಲ, ಖರೆ ಹೇಳ್ಬೇಕಂದ್ರೆ ತುಪ್ಪದೊಳಗೆ ತಿಂದ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಕೆಲವೊಂದು ಕಡೆಗೆ ಕೆಲವೊಂದು ಹೊಸ ಹೊಸ ಡಿಶ್ಗಳನ್ನು ನಾವು ನೋಡ್ದಂಗೆ ಆಕತಿ, ಪ್ರಯತ್ನ ಕಲಿತಂಗೆ ಆಕತಿ ಮತ್ತು ಟೇಸ್ಟು ಮಾಡ್ದಂಗೆ ಆಕತ್ತಲ್ರಿ. ಸೊ ಅದು ಒಂದು ಅನುಭವ ಆಯ್ತಲ್ಲ, ಬೇರೆಯೇ ಇರ್ತದೆ ನೋಡ್ರಿ ಖರೆ ಹೇಳ್ಬೇಕಂತಂದ್ರೆ. ಒಂದು 4-5 ಜನರಿಗೆ ಅದನ್ನು ನೆಟ್ಟಗೆ ತಿನ್ನೋಕ್ಕೂ ಬರ್ತಿದ್ದಿಲ್ಲ ನಮ್ಗೆ. ಸೊ ನಮ್ಮನ್ನು ನೋಡಿ ನಗಾಕತ್ಬಿಟ್ಟಿದ್ರು ಅವರು. ಸೊ ನೀವು ಹಿಂಗೆ ತಿನ್ಬೇಕು, ಹಂಗೆ ತಿನ್ಬೇಕು. ಅದ್ರ ಜೊತೆಗೆ ಮಸಾಲೆದು ಬದ್ನಿಕಾಯಿ ಪಲ್ಯ ಇತ್ತಲ್ರಿ, ಭಾರಿ ಅಂದ್ರೆ ಭಾರಿ ಆಗಿತ್ತು. ಸೊ ಬದ್ನಿಕಾಯಿ ಪಲ್ಯ ನಾವು ಅವಳ ಕಡೆಗೇನೆ ಮಾಡಿಸಿದ್ವಿ. ಅದಾದಮೇಲೆ ಮತ್ತು ಇದು ರೋಡ್ಗೆ ಅಂತಾರಲ್ರಿ, ದಾಲ್ ಬಾಟಿ ಅಂತಾರೆ ಕೆಲವೊಬ್ಬರು. ಇದು ರಾಜಸ್ಥಾನ ಜೈಪುರ್ ಕಡೆಗೆ, ಆಮೇಲೆ ಈ ಕಡೆಗೆಲ್ಲ ಬೇರೆ ಬೇರೆ ಮಾಡ್ತಾರಲ್ಲ. ಸೊ ನೋಡಿರ್ಬೋದು ಅಂದ್ಕೊಂಡಿನಿ. ನೋಡಿ ನಾನು ಸುಮಾರು ಸತಿ ವಿಡಿಯೋದೊಳಗೆಲ್ಲ ನೋಡೀನಿ ಮತ್ತು ತಿನ್ನೋದು ಇದನ್ನು ಮಾಡೋದು ನೋಡೀನಿ ಮತ್ತು ವಿಡಿಯೋಸು ನೋಡೀನಿ. ಬಟ್ ನಾನು ಮನ್ಯಾಗಂತೂ ಮಾಡಿದ್ದಿಲ್ಲ ರೀ. ಸೊ ಒಂದು ಸತಿ ಟ್ರೈ ಮಾಡ್ಬೇಕು ಅಂತ ಅಂದ್ಕೊಂಡೀನಿ. ಬಟ್ ಇದು ಸುಡೋದು ಬದಲು ಇನ್ನೂ ಒಂಥರ ಮಾಡ್ತಾರೆ ಅಂತಂದು ಹೇಳ್ಯಾರ. ಸೊ ಆ ರೀತಿ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡೀನಿ ನಾನು. ಭಾಳ ಅಂದ್ರೆ ಭಾಳ ಟೇಸ್ಟ್ ಇತ್ತು. ಅದ್ರ ಜೊತೆಗೆ ಬಿಸಿ ಬಿಸಿ ಬರಣದೊಳಗೆ ಬಟ್ಟೆ ಹಾಕ್ಕೊಂಡು ಮತ್ತು ತಿನ್ನೋದು. ಅದಾದಮೇಲೆ ಸ್ವೀಟೂ ಮಾಡಿದ್ರಿ. ಅದ್ರೊಳಗಿಂದ ಏನು ಚಪಾತಿ ಇಟ್ಟಿರೋದಲ್ಲ ಅದಕ್ಕೆ ಮಾದಲಿ ಥರನ ಮಾಡಿದ್ಲಾಕಿ, ಬೆಲ್ಲ ತುಪ್ಪ ಕಲಿಸ್ಬಿಟ್ಟು. ಅದೊಂದು ಸಖತ್ತು ಸೂಪರಾಗಿತ್ತು ಖರೆ ಹೇಳ್ಬೇಕಂದ್ರೆ. ಸೊ ಅದೆಲ್ಲ ಆದಮೇಲೆ ಏನು ನಾವು ಫುಲ್ ಡೇದೊಳಗೆ ಫೋಟೋಶೂಟು ಮತ್ತು ರೀಲ್ಸು ಅವು ಎಲ್ಲ ಮಾಡಿದ್ವಲ್ರಿ, ಅವನ್ನೆಲ್ಲ ಎಲ್ಲ ಶೇರ್ ಮಾಡ್ಕೊಂಡಿನಿ ನೋಡ್ರಿ. ಹೋಪ್ ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ. ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಸಿಗೋಣಂತ್ರಿ ಮುಂದಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್.